ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. IPL ಬೆಟ್ಟಿಂಗ್ ಆಡೋದಕ್ಕೆ ಇದೊಂದು ಒಳ್ಳೆ ಆ್ಯಪ್ ಅಂತ ಹೇಳ್ಬೋದು. ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಆಪ್ಷನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಇವತ್ತಿನ ಮ್ಯಾಚ್ ಶೋ ಆಗ್ತಿದೆ. ಇಂದಿನ ಮ್ಯಾಚ್ GT ವರ್ಸಸ್ PBKS. GTನ ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ನೀವಿಲ್ಲಿ ಗಮನಿಸಬೇಕು ಹೋಮ್ ಅಂತ ಇರೋದನ್ನು. ಇದರ ಅರ್ಥ ಈ ಟೀಮ್ ತನ್ನ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದೆ ಅಂತ. ಹಾಗೆ ಅವೇ ಅಂದರೆ ಹೊರಗಿನಿಂದ ಬಂದಿದೆ ಅಂತ ಅರ್ಥ. ಈ ಮ್ಯಾಚ್ನಲ್ಲಿ ಬೆಟ್ ಮಾಡಬೇಕಾದ್ರೆ ನೀವು ಯಾವ ಟೀಮ್ಗೆ ಬೆಟ್ ಮಾಡ್ತೀರಾ ಆ ಟೀಮ್ನ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ಮಿನಿಮಮ್ 200 ರೂಪೀಸಿಂದ ಮ್ಯಾಕ್ಸಿಮಮ್ 1,00,000ವರೆಗೆ ಕೂಡ ಬೆಟ್ಟನ್ನು ಮಾಡ್ಬೋದು. ಇವಾಗಿನ ಸ್ಟ್ಯಾಂಡ್ ಇನ್ ರೇಟ್ ಪ್ರಕಾರ GT ಮೇಲೆ ನಾನು 1000 ರೂಪೀಸ್ ಬೆಟ್ ಮಾಡಿದ್ರೆ GT ವಿನ್ ಆದರೆ ನನಗೆ ರಿಟರ್ನ್ 1890 ರೂಪಾಯಿ ಅಮೌಂಟ್ ಬರುತ್ತೆ. ಹಾಗೆ ಪಂಜಾಬ್ ಕಿಂಗ್ಸ್ ಮೇಲೆ ನಾನು 1000 ರೂಪೀಸ್ ಬೆಟ್ ಮಾಡಿದ್ರೆ ಇವಾಗಿನ ಸ್ಟ್ಯಾಂಡ್ ಇನ್ ರೇಟ್ ಪ್ರಕಾರ ಪಂಜಾಬ್ ಕಿಂಗ್ಸ್ ವಿನ್ ಆದರೆ ನನಗೆ ರಿಟರ್ನ್ 1910 ರೂಪಾಯಿ ಅಮೌಂಟ್ ಬರುತ್ತೆ. ಈ ಸ್ಟ್ಯಾಂಡ್ ಇನ್ ರೇಟ್ ಅನ್ನೋದು ಮ್ಯಾಚ್ ಶುರುವಾಗುವವರೆಗೂ ಕೂಡ ಚೇಂಜ್ ಆಗ್ತಾನೇ ಇರುತ್ತೆ. ನೀವು ಬೆಟ್ ಮಾಡಿದ ಟೀಮ್ ವಿನ್ ಆದರೆ ಅಮೌಂಟ್ ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಇಮೇಲ್ ಮೂಲಕ ಬರುತ್ತೆ. ನೀವು ಅದನ್ನು ಕ್ಲೈಮ್ ಮಾಡ್ಕೊಳ್ಬೋದು. ನಾವು ಈ ಮ್ಯಾಚಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಇವತ್ತಿನ ಮ್ಯಾಚ್ನ ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ 2025ರ IPLನ 5ನೇ ಮ್ಯಾಚ್ ಮಾರ್ಚ್ 25 ಸಂಜೆ 7:30ಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ GT ಮತ್ತು PBKS ತಂಡಗಳ ನಡುವೆ ನಡೆಯುತ್ತೆ. ಈ ನರೇಂದ್ರ ಮೋದಿ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗಲಿದೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಸ್ಕೋರ್ 168 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 170. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 80% ತಂಡಗಳು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿವೆ. ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 80% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ ಕೊನೆಯ 5 ಮ್ಯಾಚ್ಗಳನ್ನು ನೋಡೋದಾದರೆ GT ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ರೆ 3 ಪಂದ್ಯಗಳಲ್ಲಿ ಸೋತಿದೆ. PBKS ಕೂಡ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ರೆ 3 ಪಂದ್ಯಗಳಲ್ಲಿ ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 3 ಬಾರಿ ಮುಖಾಮುಖಿಯಾಗಿವೆ. 2 ಬಾರಿ GT ವಿನ್ ಆಗಿದ್ರೆ 1 ಬಾರಿ PBKS ವಿನ್ ಆಗಿದೆ. ಕೊನೆಯದಾಗಿ ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ GT 59% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದರೆ PBKS 41% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದೆ. ಈ ರಿಪೋರ್ಟ್ ನೋಡಿದ ಮೇಲೆ ಯಾವ ತಂಡಕ್ಕೆ ಬೆಟ್ ಮಾಡೋದು ಅಂತ ಕೇಳಿದರೆ ಇದೊಂದು ಚೇಸಿಂಗ್ ಪಿಚ್ ಆಗಿದ್ದು ಯಾವ ತಂಡ ಬೌಲಿಂಗನ್ನು ಫಸ್ಟ್ ಮಾಡುತ್ತೋ ಆ ತಂಡದ ಮೇಲೆ ಬೆಟ್ ಮಾಡೋದು ಸೂಕ್ತವಾಗಿರುತ್ತೆ. ನೀವು ಮ್ಯಾಚ್ ಶುರುವಾದ ಮೇಲೆ 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಗೆಸ್ ಮಾಡಿ ಬೆಟ್ ಮಾಡಿ. ನಾನು ಕೂಡ 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಬೆಟ್ಟನ್ನು ಮಾಡ್ತೀನಿ. ನಾನು ಯಾವ ತಂಡಕ್ಕೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಈ ಅಪ್ಲಿಕೇಶನ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.